ಈ ಬ್ಯುಸಿ ಬೆಂಗಳೂರಿನಲ್ಲಿ ನಾನು ನನ್ನ ಸ್ನೇಹಿತನನ್ನು ಕಳೆದುಕೊಂಡ ಒಂದು ಪುಟ್ಟ ಕತೆ. ನಾನು ನನ್ನ ಸ್ನೇಹಿತ ಸುಮಾರು ಒಂದು ಹೈಸ್ಕೂಲ್ ಇರ್ಬೋದು, ಆಗ್ಲಿಂದನೂ ಜೊತೆಲೇ ಓದ್ಕೊಂಡು ಆಟ ಆಡ್ಕೊಂಡು ತರಲೆ ಮಾಡಿಕೊಂಡು ಜೀವನ ಮಾಡಿಕೊಂಡು ಒಂದು ಟೈಮ್ ಬಂತು. ಅವನು ಅವನ ಕೆಲಸದ ಮೇಲೆ ಹೊರಗಡೆ ಹೋದ, ನಾನು ನನ್ನ ಕೆಲಸದ ಮೇಲೆ ಸ್ವಲ್ಪ ಬ್ಯುಸಿ ಆದೆ. ನನ್ನ ದಿನ ಸ್ಟಾರ್ಟ್ ಆಗೋದೆ ಬೆಳಗ್ಗೆ 8 ಗಂಟೆಗೆ. ಇನ್ನು ಅರ್ಧ ಗಂಟೆ ಇರುತ್ತೆ ಕೆಲಸಕ್ಕೆ. ನಾಷ್ಟದ ಬಗ್ಗೆ ಅಂತೂ ಯೋಚನೆ ಹೋಗಲ್ಲ. ಎಷ್ಟು ಬೇಗ ರೆಡಿಯಾಗಿ ಮನೆ ಬಿಟ್ಟರು ಈ ಬೆಂಗಳೂರಲ್ಲಿ ಒಂದು ಮೂಲೆಯಿಂದ ಇನ್ನೊಂದು ಮೂಲೆಗೆ ಹೋಗೋಷ್ಟರಲ್ಲಿ ದಿನವೇ ಕಳೆದೋಗ್ಬಿಡುತ್ತೆ. ಆ ಮೆಟ್ರೋ, ಆ ಟ್ರಾಫಿಕ್ ಸಿಗ್ನಲ್ಲು, ಆ ಟ್ರಾಫಿಕಲ್ಲಿ ಹಾರನ್ ಸೌಂಡು ಎಲ್ಲ ಕೇಳಿಸ್ಕೊಂಡು ಆಫೀಸ್ ಅಂತೂ ಒಂದು ದಿವಸಕ್ಕೂ ಟೈಮ್ ಕರೆಕ್ಟಾಗಿ ರೀಚ್ ಆಗಿಲ್ಲ. ಅಲ್ಲೂ ಅವ್ರಿಗೆ ಬೈಸ್ಕೊಂಡು ಕೆಲಸ ಮಾಡೋಷ್ಟಲ್ಲೇ ದಿನ ಮುಗ್ದೋಗ್ಬಿಟ್ಟಿರುತ್ತೆ. ಇನ್ನು ದಿನ ಕಳೀತಾ ಇದ್ದಂಗೆ ಮನೆಗೆ ಬರ್ಬೇಕಾದ್ರೆ ಅದೇ ಹಾರನ್ ಸೌಂಡು, ಅದೇ ಟ್ರಾಫಿಕ್ಕು, ಅದನ್ನು ನೋಡ್ಕೊಂಡು ಮನೆಗೆ ಬಂದರೆ ಊಟನೂ ಬೇಡ, ಏನು ಬೇಡ, ಮನ್ಕೊಂಡ್ರೆ ಸಾಕಾಗಿರುತ್ತೆ. Next day. ನಾಳೆ ಬೆಳಿಗ್ಗೆ ಫ್ರೀ ಇದೆಯೇನೋ ಮಚ್ಚ? ನಾಳೆ ಬೆಳಿಗ್ಗೆ ಪಾರ್ಕಲ್ಲಿ ಸಿಗೋಣ. ಎರಡೂವರೆ ವರ್ಷ ಆದಮೇಲೆ ಬರ್ತಾವನೆ. ಇವತ್ತಾದರೂ ಬೇಗ ಬರೋಣ, ಕಾಯ್ತಾ ಇರ್ತೀನಿ ಅನ್ನೋ ಯೋಚನೆನೇ ಇಲ್ಲ. ನಾವು ಇವರಂಗೆ ಓಡಾಡ್ಕೊಂಡಿದ್ದು ಆರಾಮಾಗಿ. 2 ವರ್ಷದಿಂದ ಸಿಕ್ಕಿಲ್ಲ. ಬರೀ ಫೋಟೋ ನೋಡ್ಕೊಂಡೇ ಇವ್ನು ನೆನ್ಸ್ಕೊಳ್ಳೋದಾಗಿದೆ. ಫೋನ್ ಮಾಡಿದ್ರೆ ಇವತ್ತು ನಾಳೆ ಅಂದ್ಕೊಂಡು ಇವತ್ತು ಬರ್ತೀನಿ ಅಂದವನು ಲೇಟಾಗಿ ಬರ್ತಾನೆ. ಎಷ್ಟೊತ್ತಪ್ಪ ಕಾಯೋದು. ಯಾರೋ ಬಂದರು ಅನ್ಸುತ್ತೆ. ಅವನೇ 3 ವರ್ಷ ಆದ್ಮೇಲೆ ಸಿಗ್ತಾ ಇರೋದಕ್ಕೆ ಅವನಿಗೂ ನನ್ನ ಥರನೇ ಏನು ಮಾತಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಅವನೇ ಮಾತಾಡಲಿ ಅಲ್ವಾ? ವರ್ಷ ಇವನ್ ಬರ್ತಾನೆ, ಮೀಟ್ ಆಗೋಣ ಅನ್ಕೊಂಡು ಬರೀ ಫೋಟೋ ನೋಡ್ಕೊಂಡೇ ಕಾಲ ಕಳೆಯೋದಾಯ್ತು. ಈಗ್ಲಾರು ಬಂದ್ನಲ್ಲ. ನಿನ್ನ ನಾನು ಇಷ್ಟು ದಿನ ನೆನ್ಸ್ಕೊಂಡಿಲ್ಲ ಅಂತ ಅನ್ಕೊಂಡಿದ್ಯಾ? ತುಂಬ ಬ್ಯುಸಿ ಅಲ್ವೇನಪ್ಪ, ಅದಕ್ಕೆ ಹಂಗೆ ಅನ್ನಿಸ್ತು. ಏನಿದು ಲೆಟ್ರೆಲ್ಲ ಕೊಡ್ತವನೆ? ಓ, ಅವಾಗ ಮಾಡಿದ್ದು ಇನ್ನೂ ಇಟ್ಕೊಂಡಿದ್ದಾನ. ತಪ್ಪಾಗಿ ಅರ್ಥ ಮಾಡ್ಕೊಂಬಿಟ್ನಲ್ಲ ನಾನು. ಬೇಗ ಹೋಗ್ಬೇಕಾ? ಫ್ರೆಂಡ್ಶಿಪ್ಗೋಸ್ಕರ ಟೈಮ್ ಇದೆ, ಪರವಾಗಿಲ್ಲ. ನಮ್ಮ ಪ್ರಕಾರ ಫ್ರೆಂಡ್ಶಿಪ್ ಕಳ್ಕೊಳ್ಳೋಕ್ಕೂ ಪಡ್ಕೊಳ್ಳೋಕ್ಕೂ ಬೇಕಾಗಿರೋದೇ ಟೈಮ್. ನಾವು ನಮ್ಮ ಸ್ನೇಹಿತರಿಗೆ ಎಷ್ಟು ಟೈಮ್ ಕೊಡ್ತೀವೋ ಅಷ್ಟು ಬಾಂಡಿಂಗ್ ಸ್ಟ್ರಾಂಗ್ ಆಗಿರುತ್ತೆ. ದಯವಿಟ್ಟು ಎಷ್ಟೇ ವರ್ಷ ಆಗಲಿ, ಎಷ್ಟೇ ದೂರ ಇರಲಿ, ಸ್ವಲ್ಪ ಟೈಮ್ ಕೊಟ್ಟು ಒಬ್ರನ್ನೊಬ್ರನ್ನ ಅರ್ಥ ಮಾಡ್ಕೊಂಡ್ರೆ ಎಷ್ಟೇ ದೂರ ಇದ್ರೂ ಹತ್ರ ಇದ್ದಾರೆ ಅನ್ಸುತ್ತೆ. ಎಷ್ಟೇ ಹತ್ರ ಇದ್ರೂ ಟೈಮ್ ಕೊಡಲಿಲ್ಲ ಅಂದರೆ ದೂರ ಇದ್ದಾರೆ. ನನಗೆ ನನ್ನ ಸ್ನೇಹ ವಾಪಸ್ ಸಿಕ್ತು, ನನ್ನ ಸ್ನೇಹಿತ ವಾಪಸ್ ಸಿಕ್ತ. ನೀವು ನಿಮ್ಮ ಸ್ನೇಹಿತರನ್ನ ಯಾರನ್ನ ಕಳ್ಕೊಂಡಿದ್ರೆ ದಯವಿಟ್ಟು ಸ್ವಲ್ಪ ಟೈಮ್ ಕೊಡಿ. ಯಾವ ಸ್ನೇಹನೂ ಎಲ್ಲೂ ಕಳೆದೋಗಲ್ಲ. ಇವನೇ ಸಿಕ್ಕಾದ್ಮೇಲೆ ಈ ಫೋಟೋ ಇಟ್ಕೊಂಡು ಏನು ಮಾಡೋದು? ಫೋಟೋ ಆಗಿ ಉಳ್ಕೊತು, ಸ್ನೇಹಿತನಾಗೆ ಉಳ್ಕೊಂಡ.